ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸುಸಜ್ಜಿತವಾದ ಮೀನು ಮಾರುಕಟ್ಟೆ ಕನಸು ಕಂಡಿದ್ದ ಸಾಗರದ ವ್ಯಾಪಾರಸ್ಥರು ಮತ್ತು ಗ್ರಾಹಕರು. ನಿರ್ಮಾಣ ಹಂತದಲ್ಲಿ 7-8 ವರ್ಷಗಳಿಂದ ಕಾಲ ಸವಿಸಿದ ಸಾಗರದ ನೂತನ ಮೀನು ಮಾರುಕಟ್ಟೆ ಲೋಕಾರ್ಪಣೆಗೊಳ್ಳದೇ ಇರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಈ ಪ್ರದೇಶಕ್ಕೆ ಬರುವ ಸಾಗರದ ಜನ ಮೂಗು ಮುಚ್ಚಿಕೊಂಡೇ ಮೀನು ಖರೀದಿಗೆ ಬರಬೇಕಾಗಿದೆ. ನಿರ್ಮಾಣ ಹಂತದಲ್ಲಿರುವ ನೂತನ ಮೀನು ಮಾರುಕಟ್ಟೆ ಸುತ್ತಲ ಜಾಗ ಶುಚಿಯಾಗಿರದೆ ಕಸದ ರಾಶಿಯಾಗಿ ಸಂಗ್ರಹಿಸುವ ಕಟ್ಟಡವಾಗಿ ಮಾರ್ಪಟ್ಟಿದೆ. ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣುತ್ತಿದ್ದು, ಈ ಬಗ್ಗೆ ವ್ಯಾಪಾರಸ್ಥರು ಮತ್ತು ಜನಸಾಮಾನ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೋರ್ತಾ ಇದೆ, ಲೀಕೇಜ್ ಆಗಿ ಡ್ಯಾಮೇಜ್ ಆಗಿದೆ. ದುಡ್ಡೆಲ್ಲ ಅವರಿಗಾಯ್ತು, ಅರ್ಧ ಇಂಜಿನಿಯರಿಗೆ, ಅರ್ಧ ಇವರಿಗೆ. ಏನು ಸರಿ ಕೆಲಸ ಆಗಿಲ್ಲ, ಯಾವುದು ಒಂಥರ ಗೋಡನ್ ಆಗಿಬಿಟ್ಟಿದೆ. ಗೇಟ್ ಓಪನ್ ಮಾಡಿಕೊಟ್ರೆ ಬರೀ ಬೀರ್ ಬಾಟ್ಲಿ ಅದೆಲ್ಲ ಇತ್ತು ಅಷ್ಟೇ ಇಲ್ಲಿ, ಆಯಿತಾ. ಕುಡುಕರಿಗೆ ಬರೋರಿಗೆಲ್ಲ ಕರೆಕ್ಟ್ ಆಗಿದೆ ಇಲ್ಲಿ. ಯಾವುದು ಅನುಕೂಲ ಆಗಿ ಮೀನು ಮಾರ್ಕೆಟಲ್ಲಿ ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಅವರು. ಅದು ವ್ಯಾಪಾರ ಕೊಡೋಕ್ಕೂ ಆಗಲ್ಲ ಅಂಗಡಿಯಲ್ಲಿ. ಮಟನ್ ಮಾರ್ಕೆಟ್ ಭಾಗ ಇದು ಹೊಸ ಮಾರ್ಕೆಟ್ ಕಟ್ಟಿದ್ದಾರೆ. ಅದನ್ನ ಬಳಕೆ ಆಗ್ತಾ ಇರೋದು ಸಿಮೆಂಟ್ ಗೋಡನಿಗೆ ಬಳಕೆ ಆಗ್ತಾ ಇದೆ. ಮತ್ತೆ ಯಾವುದಕ್ಕೂ ಬಳಕೆ ಇಲ್ಲ. ಮೀನಿಗಿಲ್ಲ, ಹಸಿ ಮೀನಿಲ್ಲ, ಒಣ ಮೀನಿಲ್ಲ, ಮಟನ್ ಇಲ್ಲ, ಯಾವುದಿಲ್ಲ. ಬರೀ ಸಿಮೆಂಟ್ ಗೋಡನಿಗೆ ಬಳಕೆ ಆಗ್ತಾ ಇದೆ ಕಟ್ಟಿ. 8 ವರ್ಷ ಆಯಿತು, ಇನ್ನೂ ಓಪನ್ ಆಗಿಲ್ಲ. ಸಿಮೆಂಟ್ ಗೋಡನ್ ಮಾಡ್ಕೊಂಡ್ಯಾರ ಇಲ್ಲಿ. ನಾವು ಹೇಳಿದ್ರೆ ಬರೀ MLA ಅವ್ರಿಗೆ ಫೋನ್ ಮಾಡ್ರಿ ಅಂತಾರೆ. ತಂದಿಲ್ಲಿ ನಿಲ್ಸ್ಕೊಂಡು ಗಾಡಿಗಳು ಎಲ್ಲ ಮಟನ್ ಮೇಲೇನೆ ಸಿಮೆಂಟ್ ಧೂಳೆಲ್ಲ ಎಲ್ಲ ಹಸಿ ವಸ್ತು ಮೇಲೆ ಮಟನ್ ಮೇಲೆ ಕೂರುತ್ತೆ ಬಂದು ಸಿಮೆಂಟ್ ಧೂಳು. ಹೇಳಿದ್ರೆ ಅವ್ರಿಗೆ ಹೇಳ್ರಿ ಅಂತಾರೆ. ಹೊರಗಡೆ ಎಲ್ಲಿ ಕಾಮಗಾರಿಗೆ ನಡೀತಾ ಇದೆ, ಇಲ್ಲಿಂದ ಸಪ್ಲೈ ಆಗ್ತಾ ಇದೆ. ಆ ಕಡೆಯಿಂದ ಎಲ್ಲ ಸಿಮೆಂಟ್ ತಂದು ಇಲ್ಲಿ ಇಳಿಸಿ ಇಲ್ಲಿಂದ ಸಪ್ಲೈ ಹೆಡ್ ಕ್ವಾರ್ಟರ್ ಆಗಿದೆ. ಅನ್ಲೋಡ್ ಮಾಡಿ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವ್ ಹೇಳಿದ್ರೆ ಬರೀ ನಮ್ಗೆ ಉಲ್ಟಾ ಹೇಳ್ತಾರೆ. ಅವ್ರಿಗೆ ಹೇಳ್ರಿ, ಇವ್ರಿಗೆ ಹೇಳ್ರಿ ಅಂತಾರೆ. ನಾವ್ ಯಾರಿಗೆ ಹೇಳೋಣ? ಯಾವ್ದೊಂದು ಇದಾಗಿಲ್ಲ, ಇನ್ನೂ ಓಪನ್ ಆಗಿಲ್ಲ. 4 ವರ್ಷದಿಂದ ಬರೀ ಮಾಡ್ಕೊಡ್ತೀವಿ ನಿಮ್ಗೋಸ್ಕರ ಮಾಡ್ಕೊಡ್ತೀವಿ ಮಾಡಿಲ್ಲ. ಸಿಮೆಂಟ್ ಗೋಡನ್ ಮಾಡಿ ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ಸಿಮೆಂಟ್ ಎಲ್ಲ ಇಲ್ಲಿ ಇಳಿಸ್ಕೊಂಡು. ಕೆಲಸ ಮುಕ್ಕಾಲು ಭಾಗ ಆಗಿದೆ, ಇನ್ನು ಕಾಲು ಭಾಗ ಕೆಲಸ ಆಗಕ್ಕೆ ಇನ್ನೊಂದು 10 ವರ್ಷ ಬೇಕದು. ಆವಾಗ ಮಳಿಗೆಯಲ್ಲಿ ಇಲ್ಲಿ ಎಲ್ಲ ಲೀಕೇಜ್ ಆಗ್ತಾ ಇದೆ. ಎಲ್ಲ ಮಳಿಗೆ ಎಲ್ಲ ಬಿದ್ದು ಈಗ ಮತ್ತೆ ಲೀಕೇಜ್ ಆಗಿ ಎಲ್ಲ ಒಳಗೆಲ್ಲ ಇದಾಗಿದೆ. ಆ ಕಡೆಯಿಂದ ಪ್ಲಾಸ್ಟರ್ ಆಗಿದೆ. ಕೆಲಸ ಎಲ್ಲ ನಡೀತಾ ಇಲ್ಲ ಯಾವುದು. ಅದ್ರ ಬಗ್ಗೆ ಏನಂತ ತನಿಖೆ ಮಾಡಿ ಸ್ವಲ್ಪ ನಮ್ಮ ಬೇಗ ಒಳಗೆ ಸೇರ್ಸೋಕ್ಕಂತ ಅನುಕೂಲ ಮಾಡಿಕೊಡಿ. ಶಾಸಕರು ಗೋಪಾಲ್ ಕೃಷ್ಣ ಬೇಳೂರು ಅವರು ಆದಷ್ಟು ಬೇಗ ನಮ್ಮ ಮಾತುಗಳನ್ನು ನಮ್ಮನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮಲ್ಲಿ ಕೇಳ್ತೀನಿ. ಮಟನ್ನು ಮತ್ತು ಮಾರ್ಕೆಟ್, ಮೀನು ಮಾರ್ಕೆಟ್ ದುರವಸ್ಥೆ, ಆಡಳಿತ ಕ್ರಮ ಎಲ್ಲ ನಗರದ ಮಟನ್ ಮಾರ್ಕೆಟ್ ಎಲ್ಲ ಬೀಳ್ತಾ ಬಂದಿದೆ. ಎಲ್ಲ ಚರಂಡಿಗಳು ಕೆಲಸ ಆಗಬೇಕು, ಕರೆಂಟ್ಗಳು ಕೆಲಸ ಆಗಬೇಕು, ಎಲ್ಲ ಎಲ್ಲ ರೋಲಿಂಗ್ ಶೆಟ್ಟಿ ಕೆಲಸ ಆಗಬೇಕು. ನೀರಿನ ವ್ಯವಸ್ಥೆ ಸರಿ ಇಲ್ಲ. ಮತ್ತು ದಬ್ಬಳಿಕೆ, ರೋಡಿಸಮ್ ಜಾಸ್ತಿ, ದಬ್ಬಳಿಕೆ ಜಾಸ್ತಿ. ದುಡ್ಡು ಕಟ್ಟಿಲ್ಲ ಅಂದರೆ ಸೀಜ್ ಮಾಡ್ತೀನಿ ಅಂತ ಹೇಳ್ತಾರೆ ನಗರಸಭೆಯವರು. ಎಲ್ಲ ರೋಡಿಸಮ್ ಆಗಿಬಿಟ್ಟಿದೆ. ನಗರಸಭೆ ಅನ್ನೋದು ಅವ್ರ ಅಪ್ಪನ ಮನೆಯದು ಪಾಲಿಕೆ ಆಗಿಬಿಟ್ಟಿದೆ. ನಗರಸಭೆಯವ್ರದ್ದು ರೋಡಿಸಮ್ ಮಾಡ್ತಿದ್ದಾರೆ, ದಬ್ಬಳಿಕೆ ಮಾಡ್ತಾಯಿದ್ದಾರೆ. ದುಡ್ಡು ಕಟ್ಟಿಲ್ಲ ಅಂದ್ರೆ ಅಂಗಡಿ ಬಂದ್ ಮಾಡಿ ಸೀಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಕಾನೂನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ನಗರಸಭೆಯವರು ಯಾವುದು ರಿಪೇರಿ 5 ವರ್ಷದಿಂದ ರಿಪೇರಿನೇ ಮಾಡಿಲ್ಲ. ಮಾರ್ಕೆಟು ಹಾಳು ಬಿದ್ದೋಗಿದೆ, ಬೀಳುತ್ತೇ ಇದೆ. ಬಿದ್ದೋದ್ರೆ ಹೊಸ ಮಾರ್ಕೆಟ್ ಕಟ್ಕೊಡ್ತೀನಿ ಅಂತ ಹೇಳ್ತಾರೆ. ನೀರಿನ ವ್ಯವಸ್ಥೆ ಇಲ್ಲ, ಭಾಳ ದೌರ್ಜನ್ಯಗಳು ಆಗ್ಬಿಟ್ಟಿದೆ. ಏನು ಮಾಡ್ತೀನಿ ಅವ್ರಿಗೆ ಕೇಳಕ್ಕೆ ಹೋದರೆ ನಮಗೆ ಡೋರ್ ಬಲ್ ಹಾಕ್ತೀನಿ, ಲಾಕ್ ಮಾಡ್ತೀನಿ ಅಂತಾರೆ. ಎಲ್ಲ ದೌರ್ಜನ್ಯಗಳು ಆಗ್ಬಿಟ್ಟಿದೆ. ಮಾರ್ಕೆಟ್ ಅವ್ರ ಮನೆ ಪಾಲಿಕೆ ಆಗ್ಬಿಟ್ಟಿದೆ. ಪಬ್ಲಿಕ್ಗಳು ಬಂದು ಕೇಳಿದ್ರೆ ಇನ್ನಂತ ಕೇಳಿದ್ರೆ ಮಾನವತಿನೇ ಕೊಡಲ್ಲ. ದುಡ್ಡು ಕಟ್ಟಿ ದುಡ್ಡೊಂದು ಬೆನ್ನ ಅಂತ ನೋಡ್ರಿ. ಏನೇನು ಮಾಡ್ಕೊಳ್ಳಲ್ಲ ಗೌರ್ಮೆಂಟ್. ಭಾಳ ಇದಾಗ ಒಂಥರ ನಗರಸಭೆಯವ್ರಿಗೆ ನಮಗೆ ಆಗ್ತಾ ಇದೆ. ಕರೆಂಟ್ಗಳು ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ. ನೋಡಿ ಎಲ್ಲ ಕಡೆ ಬಿದ್ದೋಗ್ತಿದ್ದ ಮಾರ್ಕೆಟ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಕ್ಷೇತ್ರ, ಸಾಗರ ನಗರ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾದಂಥ ಒಂದು ನಗರ ಆಗಿತ್ತು. ಕಾಗೋಡು ತಿಮ್ಮಪ್ಪನವರು ಶಾಸಕರು, ಸಚಿವರಾದಾಗ ಮಂತ್ರಿ ಆಗಲಿ, ಸ್ಪೀಕರ್ ಆದಾಗಲೂ ಸಹ ಸಾಗರ ನಗರಸಭೆಯನ್ನು ಅವರು ಮರ್ತಿರಲಿಲ್ಲ.
ಪ್ರತಿ ತಿಂಗಳಿಗೆ 2-3 ಸಲ ಅವರು ಬಂದು ನಗರಸಭೆಯ ಆಡಳಿತವನ್ನು ಗಮನಿಸ್ತಾ ಇದ್ದರು. ಏನೇನು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅಂತ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳನ್ನು ಅವರು ನೋಡಿ ಪರಿಶೀಲನೆ ಮಾಡಿ ಉತ್ತಮ ಗುಣಮಟ್ಟದ್ದಾಗಬೇಕು, ಬೇಗ ಕಾಮಗಾರಿ ಮುಗಿಬೇಕು ಅಂತ ಹೇಳಿ ತುಂಬ ಎಚ್ಚರ ವಹಿಸಿ ಮಾಡಿದ್ರು. ಹಾಗಾಗಿ ಸಾಗರ ಕ್ಷೇತ್ರ ಒಂದು ಒಳ್ಳೆಯ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಹೆಸರಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ನಮ್ಮ ಶಾಸಕರು, ಮಾಜಿ ಶಾಸಕರು 2 ಜನ ಹುಟ್ಟಿದಬ್ಬ ಅಂತ ಹೇಳಿ ಹಾಕಿ ಪೇಪರಲ್ಲೆಲ್ಲ ನೋಡಿದ್ವಿ. ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ಳಿ, ಅವ್ರು ತೊಂದರೆ ಇಲ್ಲ. ಆದರೆ ಪರಸ್ಪರ ಮಾತಾಡ್ಕೊಂಡಿದ್ದಾರೆ, ನೀನೇನು ಮಾಡಿಲ್ಲ ನಾನು ಮಾಡಿರೋದು ಅಂತ ಇವ್ರು ಹೇಳೋದು ಈಗಿನವರು. ಅವರು ನೀವೇನು ಮಾಡಿಲ್ಲ ನಾ ಮಾಡಿದ್ದೀನಿ ಅಂತ ಹೇಳಿ ಹಿಂಗೆ ಕಚ್ಚಾಟ ಮಾಡ್ಕೊಂಡು ಇವತ್ತು ಅಭಿವೃದ್ಧಿ ಬಗ್ಗೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ನವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ವಿರೋಧ ಪಕ್ಷ ಆಗಿ BJPಯವರು ಕೆಲಸ ಮಾಡ್ತಿಲ್ಲ. ನೋಡಿ, ಮೊನ್ನೆ ನಗರಸಭೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದಿದೆ, ಈಗಾಗಲೇ ಗಲಾಟೆ ಶುರುವಾಗ್ಬಿಟ್ಟಿದೆ. ಅಧ್ಯಕ್ಷ ಚುನಾವಣೆ ದಿನವೂ ಗಲಾಟೆ, ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆನೂ ಗಲಾಟೆ. ನಮಗೆ ಅವಕಾಶ ಎಲ್ಲ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಪರಸ್ಪರ ಕಚ್ಚಾಟ ಮಾಡ್ತಕ್ಕಂಥ, ಕಾಲಹರಣ ಮಾಡ್ತಕ್ಕಂಥದ್ದು ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ನೋಡಿ, ಈಗ ಈಜುಕೊಳದ ಚಿತ್ರಣವನ್ನು ತಾವು ವರದಿಗಾರರಿವಾಗಿ ಮಾಡಿದ್ದೀರಿ. ಈಜುಕೊಳ ಸಾಗರದಲ್ಲಿ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಭಾಳ ಜನರದ್ದು ಬೇಡಿಕೆ ಇತ್ತು. ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ರಾಷ್ಟ್ರಮಟ್ಟದ ಈಜುಕೊಳ ಇತ್ತು. ಸುಮ್ಮನೆ ಹೋಟೆಲ್, ಐಷಾರಾಮಿ ಹೋಟೆಲ್ ಕಟ್ಟಕ್ಕೋಸ್ಕರ ಕೇಳದೆ ಅದನ್ನು ಆಡಳಿತ ವ್ಯವಸ್ಥೆ ಹೊಡೆದಾಕ್ಬಿಡ್ತು. ಇವತ್ತು ಸಾಗರ ನಗರದಲ್ಲಿ, ವಿಜಯನಗರದಲ್ಲಿ ಒಂದು ಒಳ್ಳೆ ಭಾಳ ಪ್ರಯತ್ನ ಪಟ್ಟು ಹಲವಾರು ಸರಿ ಯುವಜನ ಸೇವೆ ಇಲಾಖೆಯವ್ರನ್ನ ಸಂಪರ್ಕ ಮಾಡಿ ಆ ಮಂತ್ರಿಗಳಿಗೆ ಹೇಳಿ ಅವ್ರಿಗೆ ಬರೋಕ್ಕೆ ಹೇಳಿ ಈಜುಕೊಳವನ್ನು ಪ್ರಾರಂಭ ಮಾಡಿದ್ರು. ಮಕ್ಕಳಿಗೆ, ಯುವಕರಿಗೆ, ಎಲ್ಲರಿಗೂ ಸಹ ಅದು ಭಾಳ ಚೆನ್ನಾಗಿ ಬಳಕೆ ಆಗ್ತಿತ್ತು. ಇವತ್ತು ಅದು ಹಾಳು ಬಿದ್ದಿದೆ. ನಮ್ಮ ಶಾಸಕರು ಹೇಳ್ತಾರೆ, ನಾನು ಕಳೆದ ಚುನಾವಣೆಯಲ್ಲಿ ಅವ್ರ ಘೋಷಣೆ ಏನಿತ್ತಂದರೆ ಸಾಗರ ಹೊಸನಗರ ಕ್ಷೇತ್ರವನ್ನು ಮಾದರಿಯಾಗಿ ನಾನು ಮಾಡ್ತೀನಿ ಅಂತ. ಮಾದರಿಯಾಗಿ ಒಂದು ಕ್ಷೇತ್ರ ಮಾಡ್ಬೇಕಾದ್ರೆ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಹಾಳಾಗಬಾರ್ದು. ಆಮೇಲೆ ಯಾವುದು ಇವತ್ತು ಸಾರ್ವಜನಿಕ ಸೇವೆಗೆ ಬಳಕೆ ಆಗಬೇಕಾದಂಥ ಕಟ್ಟಡಗಳಿದ್ದಾವೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಈಜುಕೊಳ ಹಾಳು ಬಿದ್ದಿದೆ. ಅದು ಯಾಕೆ ಹಾಳು ಬಿದ್ದಿದೆ, ಅದಕ್ಕೇನು ಮಾಡಬೇಕು, ಸರ್ಕಾರದಿಂದನೇ ತಕ್ಷಣ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಕ್ರಮ ತಗೊಳ್ಳೋದಕ್ಕೆ ನಮ್ಮ ಶಾಸಕರು ವಿಫಲರಾಗಿದ್ದಾರೆ. ನಮ್ಮ ನಗರಸಭೆ ಆಡಳಿತನೂ ವಿಫಲ ಆಗಿದೆ. ಜೊತೆಗೆ ಇವತ್ತು ಮೀನು ಮಾರ್ಕೆಟ್ ನೋಡ್ತಾ ಇದ್ದೀರಿ, ಸುಮಾರು 48 ಮಳಿಗೆಗಳು ಇವತ್ತು ಒಣ ಮೀನವರಿಗೆ, ಹಸಿ ಮೀನವರಿಗೆ ಕಟ್ಟಿ ಇಲ್ಲಿ ಕೊಡಬೇಕು ಅಂತ ಹೇಳಿ ಭಾಳ ವಿಶೇಷವಾದ ಒಂದು ಕನಸುಗಳನ್ನು ಇಟ್ಕೊಂಡು ಕಾಗೋಡು ತಿಮ್ಮಪ್ಪನವರು ಈ ಕಟ್ಟಡವನ್ನು ನಿರ್ಮಾಣ ಮಾಡಿಸಿದ್ರು. ಸುಮಾರು 7-8 ವರ್ಷದಿಂದ ನಡೆದು ಈಗ ಸಂಪೂರ್ಣ ರೆಡಿಯಾಗಿದೆ. ರೆಡಿ ಆದಮೇಲೆ ಓಪನ್ ಆಗ್ತಾ ಇಲ್ಲ, ಈಗ ಓಪನ್ ಮಾಡಿಲ್ಲ. ಉದ್ಘಾಟನೆ ಮಾಡೋದಕ್ಕೆ ಅದನ್ನು ಸರಿಯಾದ ಒಂದು ವ್ಯವಸ್ಥೆ ಮಾಡಿ ಉದ್ಘಾಟನೆ ಮಾಡಿ ಅದನ್ನು ಈ ನಮ್ಮ ಮೀನು ಮಾರ್ತಕ್ಕಂಥವ್ರಿಗೆ, ಹಸಿ ಮೀನು, ಒಣ ಮೀನವ್ರಿಗೆ ಬಳಕೆ ಮಾಡೋರಿಗೆ ಇವತ್ತು ಕೊಡದೇನೆ ಯಾರೋ ಕಾಂಟ್ರಾಕ್ಟರ್ ಒಬ್ಬ ಸಿಮೆಂಟ್ ತಂದು ಲೋಡ್ಗಟ್ಟಲೆ ಇಟ್ಟಿದ್ದಾನಂತೆ. ಅದು ದೊಡ್ಡ ಲಾರಿ ಅಂತ 6 ವೀಲ ಎಂಥದ್ದು ಹೇಳಿದ್ರಪ್ಪ, 12 ವೀಲು ಗಾಡಿಗಳಲ್ಲಿ ಸಿಮೆಂಟ್ ತಂದು ಸಿಮೆಂಟ್ ಗೋಡೌನ್ ಮಾಡೋದಕ್ಕೆ ಇವತ್ತು ಕಾಂಟ್ರಾಕ್ಟ್ರು ಅದನ್ನು ಬಳಸ್ಕೊಳ್ತಿದ್ದಾರೆ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮಗೆ ಗಮನಕ್ಕೆ ತಂದರು. ಇದೇನು ತೋರಿಸುತ್ತೆ ಅಂದರೆ ಇದು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿತನ ಇದೆ. ನಗರಸಭೆಯವರು ಮೇಂಟೈನ್ ಮಾಡಬೇಕಾಗಿತ್ತು, ಅವ್ರು ನೋಡಲಿಲ್ಲ. ಶಾಸಕರು ನಗರಸಭೆ ಅಧಿಕಾರ ರಾಜಕೀಯ ಅಧಿಕಾರ ಹಿಡ್ಕೊಂಡು ಪುಕ್ಕಟೆ ಪ್ರಚಾರಕ್ಕೆ ಬಯಸ್ತಾ ಇದ್ದಾರೆ ಹೊರತು ಕಟ್ಟುನಿಟ್ಟಾಗಿ ಆಡಳಿತ ವ್ಯವಸ್ಥೆಯನ್ನು ಜಾರಿ ತರ್ತಿಲ್ಲ. ಅದಕ್ಕೋಸ್ಕರ ತಕ್ಷಣವೇ ನಮ್ಮ ಶಾಸಕರು ಇವತ್ತು ಹಿಂದೆ ಕಾಗೋಡು ತಿಮ್ಮಪ್ಪನವರು ವಿಶೇಷ ಪ್ರಯತ್ನ ಪಟ್ಟು ನಂತರದಲ್ಲಿ ಶಾಸಕರಾಗಿ ಬಂದವರು ಸಹ ಅದನ್ನೆಲ್ಲ ಆದಷ್ಟು ಪ್ರಯತ್ನ ಪಟ್ಟು ಇವತ್ತೇನು ಕಟ್ಟಡ ರೆಡಿಯಾಗಿ ನಿಂತಿದೆ, ಈಜುಕೊಳ ಹಾಳಾಗಿ ಬಿದ್ದಿದೆ, ಮೀನು ಮಾರ್ಕೆಟು ಇವತ್ತು ರೆಡಿಯಾಗಿ ಅದು ಸಿಮೆಂಟ್ ಗೋಡೌನ್ ಹಾಕಿ ಕಂಟ್ರಾಕ್ಟ್ರಿಗೆ ಬಳಕೆ ಮಾಡೋದಕ್ಕೆ ಒಬ್ಬ ಕಂಟ್ರಾಕ್ಟ್ರಿಗೆ ಕೊಟ್ಟಂಗೆ ಇವತ್ತು ಏನಾದ್ರು ಲೀಸಿಗೀಸ್ ಕೊಟ್ಟಿದ್ದಾರೇನೋ ನಗರಸಭೆಯವ್ರು ನೋಡ್ಬೇಕು, ಅಥವಾ ಇನ್ನೇನೋ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ, ಈ ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ ಅಂತ ಶಾಸಕರು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಭದ್ರಾಗಿದ್ದರೆ ನಮಗೆ ಸುಮ್ಮನೆ ಉತ್ತರ ಕೊಡೋದು ಬೇಡ. ಅವ್ರ ಕಡೆಯವರು ಕೆಲವರೆಲ್ಲ ಸುಮ್ಮನೆ ಹೇಳಿದ ಕೂಡ ಶಾಸಕರು ಅಂದ್ಬಿಟ್ರೆ, ಶಾಸಕರು ಅಂದರೆ ಯಾವುದೇ ಶಾಸಕರಾಗಲಿ, ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿಗೆ ಈ ದೇಶಕ್ಕೆ ಗುತ್ತಿಗೆ ಕೊಟ್ಟಿರಲ್ಲ. ಅವ್ರು ಶಾಸಕರಾಗಿ ಅಧಿಕಾರದಲ್ಲಿದ್ದಾಗ 5 ವರ್ಷ ಒಳ್ಳೆ ಆಡಳಿತವನ್ನು ನಡೆಸಿ ಅಭಿವೃದ್ಧಿ ಮಾಡಿ ಅಂತ ಜನ ಅವರಿಗೆ ಮತ ಕೊಟ್ಟಿರ್ತಾರೆ. ಅದನ್ನು ಈಗ 2 ವರ್ಷ ಆಗಿದೆ, 2 ವರ್ಷ ಆದರೂ ಇದು ಹಾಳು ಬಿದ್ದಿದೆ. ಈಜುಕೊಳ ಇವತ್ತು ರೆಡಿಯಾಗಿ ಸಾರ್ವಜನಿಕರಿಗೆ ಬಳಕೆ ಆಗಿಲ್ಲ ಅಂದರೆ ಇದು ಕ್ಷಮಿಸಲಿಕ್ಕೆ ಆಗದೇ ಇರತಕ್ಕಂಥ ಅಪರಾಧ. ಇವತ್ತು ಸಾಗರ ಕ್ಷೇತ್ರಕ್ಕೆ ಪ್ರಥಮ
ರಾಜಕೀಯ ಪ್ರತಿನಿಧಿ ಕೆಲಸ ಮಾಡಬೇಕಾದವ್ರು ಯಾರು? ಶಾಸಕರು. ಎರಡನೇವ್ರು ಯಾರು ಬರ್ತಾರೆ? ನಮ್ಮ ನಗರಸಭೆ ಆಡಳಿತ ಬರುತ್ತೆ. ಇಬ್ಬರೂ ಸಹ ಇವತ್ತು ವಿಫಲರಾಗಿರೋದಕ್ಕೆ ಈಜುಕೊಳ ಮತ್ತು ಮೀನು ಮಾರುಕಟ್ಟೆ, ಸುಮಾರು 48 ಮಳಿಗೆಗಳಿರ್ತಕ್ಕಂಥ ಮೀನು ಮಾರುಕಟ್ಟೆ ಇವತ್ತು ಬಂದಾಗಿ ಸಿಮೆಂಟ್ ಗೋಡೌನ್ ಆಗಿದ್ದಾರೇನೋ ನಗರಸಭೆಯವ್ರು ನೋಡ್ಬೇಕು. ಅಥವಾ ಇನ್ನೇನೋ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ, ಈ ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ ಅಂತ ಶಾಸಕರು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಭದ್ರಾಗಿದ್ದರೆ ನಮಗೆ ಸುಮ್ಮನೆ ಉತ್ತರ ಕೊಡೋದು ಬೇಡ. ಅವ್ರ ಕಡೆಯವರು ಕೆಲವರೆಲ್ಲ ಸುಮ್ಮನೆ ಹೇಳಿದ ಕೂಡ ಶಾಸಕರು ಅಂದ್ಬಿಟ್ರೆ, ಶಾಸಕರು ಅಂದರೆ ಯಾವುದೇ ಶಾಸಕರಾಗಲಿ, ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿಗೆ ಈ ದೇಶಕ್ಕೆ ಗುತ್ತಿಗೆ ಕೊಟ್ಟಿರಲ್ಲ. ಅವ್ರು ಶಾಸಕರಾಗಿ ಅಧಿಕಾರದಲ್ಲಿದ್ದಾಗ 5 ವರ್ಷ ಒಳ್ಳೆ ಆಡಳಿತವನ್ನು ನಡೆಸಿ ಅಭಿವೃದ್ಧಿ ಮಾಡಿ ಅಂತ ಜನ ಅವರಿಗೆ ಮತ ಕೊಟ್ಟಿರ್ತಾರೆ. ಅದನ್ನು ಈಗ 2 ವರ್ಷ ಆಗಿದೆ. 2 ವರ್ಷ ಆದರೂ ಇದು ಹಾಳು ಬಿದ್ದಿದೆ. ಈಜುಕೊಳ ಇವತ್ತು ರೆಡಿಯಾಗಿ ಸಾರ್ವಜನಿಕರಿಗೆ ಬಳಕೆ ಆಗಿಲ್ಲ ಅಂದರೆ ಇದು ಕ್ಷಮಿಸಲಿಕ್ಕೆ ಆಗದೇ ಇರತಕ್ಕಂಥ ಅಪರಾಧ. ಇವತ್ತು ಸಾಗರ ಕ್ಷೇತ್ರಕ್ಕೆ ಪ್ರಥಮ ರಾಜಕೀಯ ಪ್ರತಿನಿಧಿ ಕೆಲಸ ಮಾಡಬೇಕಾದವ್ರು ಯಾರು? ಶಾಸಕರು. ಎರಡನೇವ್ರು ಯಾರು ಬರ್ತಾರೆ? ನಮ್ಮ ನಗರಸಭೆ ಆಡಳಿತ ಬರುತ್ತೆ. ಇಬ್ಬರೂ ಸಹ ಇವತ್ತು ವಿಫಲರಾಗಿರೋದಕ್ಕೆ ಈಜುಕೊಳ ಮತ್ತು ಮೀನು ಮಾರುಕಟ್ಟೆ, ಸುಮಾರು 48 ಮಳಿಗೆಗಳಿರ್ತಕ್ಕಂಥ ಮೀನು ಮಾರುಕಟ್ಟೆ ಇವತ್ತು ಬಂದಾಗಿ ಸಿಮೆಂಟ್ ಗೋಡೌನ್ ಆಗಿ ಇಟ್ಕೊಳ್ಳೋದಕ್ಕೆ ಒಬ್ಬ ಗುತ್ತಿಗೆದಾರರು ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಇವತ್ತು ತಲೆ ತಗ್ಸಕ್ಕಂಥ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾಚಿಕೆಗೇಡಂಥ ಕೆಲಸ ಬೇರೊಂದಿಲ್ಲ. ಈಗಲಾದರೂ ಶಾಸಕರು ತಕ್ಷಣವೇ ಗಮನ ಹರಿಸಿ ಇವತ್ತು ಅವರಿಗೆ ರಾಜ್ಯ ಮಟ್ಟದಲ್ಲಿ ಸಂಪುಟ ದರ್ಜೆ ಸ್ಥಾನಮಾನವನ್ನು ಸರ್ಕಾರ ಕೊಟ್ಟಿದೆ, ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇವತ್ತು ಅದು ಕೇವಲ ಬಳಕೆ ಆಗೋದಕ್ಕೆ ಮಾತ್ರ, ಅದರಿಂದ ಪ್ರಯೋಜನವನ್ನು ಏನು ಬರುತ್ತೆ ಅದನ್ನು ಬಳಸ್ತೇನೆ ಆ ಪವರನ್ನು, ಆ ಅಧಿಕಾರನ ಇವನ್ನೆಲ್ಲ ಚೆನ್ನಾಗಿ ಮಾಡಿ ಇವತ್ತು ಅಭಿವೃದ್ಧಿಯತ್ತ ಇವತ್ತು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತೇನೆ. ಜನರಿಗೆ ಅರ್ಥ ಆಗಬೇಕು. ಆಮೇಲೆ ಜನನೂ ಸಹ ಅನ್ಯಾಯನ ವಿರೋಧ ಮಾಡೋದ್ರಲ್ಲಿ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಯಾವ ಥರ ಆಗ್ಬಿಟ್ಟಿದ್ದಾರೆ ಜನ ಅಂದರೆ, ಯಾರು ಹಿಂದ್ಗಡೆಯಿಂದ ಒದ್ರೆ ಎಂಥದ್ದು ತಗುಲ್ತು ಅಂತ ಹೇಳೋ ಮಟ್ಟಿಗೆ ಜನನೂ ಸಹ ಸರ್ಕಾರ ತಮಗೆ ಬೇಕಾದಂಥ ಸೌಲಭ್ಯಗಳ ಬಗ್ಗೆ ಅನ್ಯಾಯದ ವಿರುದ್ಧ ಮಾತಾಡೋದಕ್ಕೆ ಹಿಂದೆ ಬೀಳಂಥ ಪ್ರವೃತ್ತಿ ಇವತ್ತಿನ ಜನಗಳಲ್ಲಿ ಹೆಚ್ಚಾಗಿದೆ. ನಮ್ಮ ನಗರಸಭೆ ಆಡಳಿತನೂ ಹೊಸ ಅಧ್ಯಕ್ಷರು, ಉಪಾಧ್ಯಕ್ಷರು ಬಂದಿದ್ದಾರೆ, ವಿರೋಧ ಪಕ್ಷದವರು ಇದ್ದಾರೆ. ಬರೀ ಕಚ್ಚಾಟ ಮಾಡೋಕ್ಕಲ್ಲ ನಿಮ್ಮನ್ನು ಇಟ್ಟಿರೋದು. ಅವ್ಯವಹಾರ ಮಾಡಿ, ಭ್ರಷ್ಟಾಚಾರ ಮಾಡಿ, ನಿಯಮಗಳನ್ನು ಎಲ್ಲ ಪಾಲನೆ ಮಾಡದೆ ಇವತ್ತು DC ಆಶ್ರಯ ಯೋಜನೆ ಪ್ರಕರಣದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಸಾಗರದಲ್ಲಿ ಅಂತ ಹೇಳಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಕ್ಕುಪತ್ರಗಳನ್ನೆಲ್ಲ ಡೂಪ್ಲಿಕೇಟ್ ಮಾಡಿ ಇವತ್ತು ನಗರಸಭೆ ಆಡಳಿತ ನಡೀತಿದೆ ಅಂತ ನಿಮ್ಮ ಮೀಡಿಯಾದಲ್ಲಿ ಬಂದಿದೆ. ಹಾಗಾಗಿ ಸರ್ಕಾರನೇ ಇವತ್ತು DCನೇ ಎನ್ಕ್ವೈರಿ ಮಾಡಿರಿ, ಉನ್ನತ ಮಟ್ಟದ ತನಿಖೆಗೆ ಹಾಕ್ರಿ ಅಂದರೆ ತನಿಖೆಗೆ ಹಾಕೋಕ್ಕೆ ನಗರಸಭೆ ಆಡಳಿತ ಹಿಂಜರಿದಿದೆ. ಇವತ್ತು ನಗರಸಭೆ ಹಕ್ಕುಪತ್ರ ಎಲ್ಲರೂ ಒಯ್ದರು ಅಂದರೆ ಬ್ಯಾಂಕ್ಗಳಿಗೆ ಆಶ್ರಯದ್ದು 94C ಆಮೇಲೆ ಸೇಲ್ಸ್ ಸರ್ಟಿಫಿಕೇಟ್ಗಳನ್ನು ಒಯ್ದರೆ ಅನುಮಾನದಿಂದ ಬ್ಯಾಂಕ್ನವರು, ಹಣಕಾಸು ಸಂಸ್ಥೆಯವರು ನೋಡ್ತಾರೆ. ಸಾಗರದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಅನುಮಾನ ಇದೆ, ಸರಿಯಾಗಿ ವೆರಿಫೈ ಮಾಡಬೇಕು. ಇನ್ನಷ್ಟು ದಾಖಲೆ ತರ್ರಿ, ಎಷ್ಟು ಜನಕ್ಕೆ ಮಂಜೂರಾಗಿದೆ ಅದೇ ಅಷ್ಟು ಪಟ್ಟಿ ಕೊಡ್ರಿ. ಆಶ್ರಯ ಯೋಜನೆಗೆ ನಾವು ದುಡ್ಡು ಕೊಡಲ್ಲ, ಮನೆ ಕಟ್ಟಕ್ಕೆ 94C ಇದಕ್ಕೆ ಕೊಡಲ್ಲ, ಅವ್ಯವಹಾರ ಆಗಿದೆ ಅಂತ ತಿಳಿದು ಬಂದಿದೆ ಅಂತ ಅನುಮಾನ ಇವತ್ತು ಹಣಕಾಸು ಸಂಸ್ಥೆಗಳು ಪಡ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಸಾಗರ ಕ್ಷೇತ್ರದ ಆಡಳಿತ, ನಗರಸಭೆ ಆಡಳಿತ ಮತ್ತು ಕ್ಷೇತ್ರದ ಆಡಳಿತ ಈ ಥರ ಹಿನ್ನಡೆ ಆಗಿರೋದನ್ನು ನಾನು ಸಹ ಒಬ್ಬ ಮಾಜಿ ಪುರಸಭಾ ಅಧ್ಯಕ್ಷನಾಗಿ, ನಾನೇನು ಯಾವುದೇ ಪಾರ್ಟಿಯವನಲ್ಲ, ಕಾಂಗ್ರೆಸ್ನವನೂ ಅಲ್ಲ, BJPಯವನೂ ಅಲ್ಲ, ನಾನು ಸಾಮಾನ್ಯ ಜನರಾಗಿ, ನಾನು ಸಹ 4 ಬಾರಿ ಪುರಸಭಾ ಸದಸ್ಯ ಆದವನು, 21 ವರ್ಷ ಕೌನ್ಸಿಲರು, ಮತ್ತು ಪುರಸಭೆ ಅಧ್ಯಕ್ಷನಾಗಿ 4 ವರ್ಷ ಮಾಡಿದವನು. ನನ್ನ ಅವಧಿಯಲ್ಲಿ ಇಡೀ ರಾಜ್ಯದಲ್ಲೇ ಬೆಂಗಳೂರು ವಿಭಾಗದಲ್ಲೇ ಮೊದಲನೇ ಬಹುಮಾನ ನಮ್ಮ ಆಡಳಿತಕ್ಕೆ ಬಂದಿತ್ತು. ಆವಾಗ ಒಂದು ಟ್ರ್ಯಾಕ್ಟ್ರು ಮತ್ತು ಇದನ್ನು ನಮಗೆ ಬಹುಮಾನ ಆಗಿ ಜಯಂತ್ ಪಟೇಲ್ರು ಮುಖ್ಯಮಂತ್ರಿ ಆದಾಗ ನಮ್ಮ ನಗರಸಭೆಗೆ ಬಂದಿತ್ತು. ಯಾವಾಗಲೂ ಸಹ ನಮ್ಮ ಸಾಗರ ನಗರಸಭೆ ಬೆಂಗಳೂರು ವಿಭಾಗದಲ್ಲೇ ಪ್ರಥಮ ಸ್ಥಾನ ಪಡಿತಾ ಇತ್ತು. ಈಗ ಅರ್ಹತೆ ಮತ್ತು ಅದನ್ನೆಲ್ಲ ಮಾಪನ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರದಲ್ಲಿಲ್ಲ. ಈಗೇನಾರು ಮಾಪನ ಮಾಡಿದ್ರೆ ಆ ಗೌರವ ಘನತೆ ಈ ನಮ್ಮ ಸ್ಥಳೀಯ ಆಡಳಿತಕ್ಕೆ ಇಲ್ಲ ಅನ್ನೋದು ಇವತ್ತು ಸರ್ಕಾರಕ್ಕೂ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಕ್ರಮ ತಗೊಳ್ಳದೇ ಇದ್ದರೆ ಜನ ಸಂಘಟನೆ ಮಾಡಿ ಇವತ್ತು ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಒಬ್ಬರ ನಾಗರಿಕರಾಗಿ, ಊರಿನ ಜನಪ್ರತಿನಿಧಿಯಿಂದ ಒಂದು ಕಾಲದಲ್ಲಿ ಆಗಿದ್ದವನು ನಾವು ಸುಮ್ಮನೆ ಕೂರೋಕ್ಕಾಗಲ್ಲ, ಹೋರಾಟನೂ ಮಾಡ್ತೀವಿ ಜನಪರವಾಗಿ ಅಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.